ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಒಂಥರ ಒಳ್ಳೆ ಬ್ಲಾಗ್ ಅಂತ ಹೇಳ್ಬೋದು, ಅಂಡ್ ಪ್ರ್ಯಾಂಕ್ ಬ್ಲಾಗ್ ಅಂತ ಹೇಳ್ಬೋದು, ಒಂಥರ ಎಂಟರ್ಟೈನ್ಮೆಂಟ್ ಬ್ಲಾಗ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಇವತ್ತು ನಾನು 4 ಜನಕ್ಕೆ ಒಂದು ಪ್ರ್ಯಾಂಕ್ ಅಥವಾ ಅದು ಒಂದು ಕಾಮಿಡಿಯಾಗಿ, ಇದು ಪ್ರ್ಯಾಂಕ್ ಆಗುತ್ತೆ ಹೆಂಗಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ರ್ಯಾಂಕ್ ಬ್ಲಾಗ್ ಅನ್ಕೊಡಿ. ಸೊ ಅವ್ರಿಗೆಲ್ರಿಗೂ ಒಂದು ಪ್ರ್ಯಾಂಕ್ ಬ್ಲಾಗ್ ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ಕಾಮಿಡಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೋತೀನಿ, ಸಖತ್ತಾಗಿ ಮಜವಾಗಿರುತ್ತೆ. ಒಂದು ರೀಲಲ್ಲಿ ನೋಡಿದೆ, ಆ ರೀಲ್ ನ ನೋಡಿದ ತಕ್ಷಣ ಯಾಕೆ ಇದನ್ನ ನಮ್ಮ ಈ ಒಂದು 4 ಜನ ಕ್ರಿಯೇಟರ್ಸ್ ಮೇಲೆ ಮಾಡಬಾರ್ದು ಅಂತ ಅನ್ಕೊಂಡೆ. ಅಂಡ್ ಫೈನಲಿ ಇದನ್ನ ಮಾಡ್ತೀನಿ ಇವಾಗ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 10:10ಕ್ಕೆ ರೆಡಿ ಆಗಿದೀವಿ, ಹೊರಡ್ತಾ ಇದೀವಿ ಗೈಸ್. ಇವತ್ತು ಮೊದಲ ಬಾರಿಗೆ ನಾನು ಶರ್ಟ್ ಮತ್ತೆ ಫಾರ್ಮಲ್ ಪ್ಯಾಂಟ್ ಹಾಕೊಂಡಿರೋದು. ಸೊ ನೋಡಿ, ಶರ್ಟ್ ಮತ್ತೆ ಫಾರ್ಮಲ್ ಪ್ಯಾಂಟು ಫಸ್ಟ್ ಟೈಮ್ ಈ ತರ ಒಂದು ಕಾಂಬಿನೇಷನ್ ಅಲ್ಲಿ ಆಗ್ತಿರೋದು. ಸೊ ನಿಮಗೆ ಹೇಳ್ತಿದ್ನಲ್ಲ, ಸೊ ನಾನು ಶರ್ಟ್ ಹಾಕೋಬೇಕು ಮತ್ತೆ ಈ ತರ ಒಂದು ಪ್ಯಾಂಟ್ ಹಾಕೋಬೇಕು, ಯಾವ ಕಲರ್ ಸೂಟ್ ಆಗುತ್ತೆ ನೋಡ್ಬೇಕು ಅದು ಇದು ಅಂತ ಹೇಳ್ತಿದ್ರಿ. ಕೆಲವರು ಸಜೆಸ್ಟ್ ಮಾಡಿದ್ರಿ, ಅಂಡ್ ಆ ಕಲರ್ನ ನೋಡ್ಕೊಂಡು ಅಂಗಡಿ ಹೋಗಿ ಶರ್ಟ್ ತಗೊಂಡಿದ್ದೀನಿ. ಫೈನಲಿ ಈ ಒಂದು ಅಲ್ಲೆಲ್ಲ ಶರ್ಟ್ನ ನಾನು ನೋಡೋದ್ಮೇಲೆ ಸ್ವಲ್ಪ ಶರ್ಟ್ಗಳು ನನಗೆ ಇಷ್ಟ ಆಯಿತು, ಬಟ್ ಅದ್ರಲ್ಲಿ ಮ್ಯಾಕ್ಸಿಮಮ್ ವೈಟೇ ಇರೋದು, ಅದೊಂದೇ ಪ್ರಾಬ್ಲಮ್ ನನಗೆ. ಅದು ಬಿಟ್ಬಿಟ್ಟು ಬೇರೆ ನೋಡಬೇಕು. ಬಟ್ ಇವಾಗ ಸದ್ಯಕ್ಕೆ ನಾನು ತಗೊಂಡಿರೋ ಶರ್ಟ್ ಮತ್ತೆ ಪ್ಯಾಂಟ್ ಎಲ್ಲ ಸೂಪರ್ ಆಗಿದೆ ಅಂತ ನನಗೆ ಅನಿಸಿದೆ. ಸೊ ನಮ್ಮ ಅಮ್ಮಗೂ ಕೂಡ ಅನಿಸಿದೆ. ಇವಾಗ ಟೈಮ್ ಬಂದು 10 ಗಂಟೆ ಹೇಳ್ದಂಗೆ ಇವಾಗ ಹೊರಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತಲ್ಲ 10 ನಿಮಿಷ ಹೋಗಬೇಕು. ಅಂಡ್ ಏನಂದ್ರೆ ಈ ಒಂದು ಪ್ರ್ಯಾಂಕ್ ಮಾಡ್ತಿದ್ದೀನಲ್ಲ, ಸೊ ಪ್ರ್ಯಾಂಕ್ ಮಾಡ್ತಿರೋ ಟೈಮಲ್ಲಿ ನನಗೊಂದು ಟೈಮ್ ದರ ಬೇಕು, ದೆನ್ ಇನ್ನೊಂದು ಕಣ್ಣಿಗೆ ಕಟ್ಕೊಳ್ಳೋಕ್ಕೆ ಬಟ್ಟೆ ಬೇಕು. ಸೊ ಇವೆರಡಿದೆ. ಸೊ ಇವೆರಡೂ ಪರ್ಚೇಸ್ ಮಾಡ್ಕೊಂಡು ಇವಾಗ ಓಡಬೇಕಾಗುತ್ತೆ ನಾನು. ಆ್ಯಂಡ್ ಸಖತ್ ಮಜವಾಗಿರುತ್ತೆ, ನೋಡ್ತಾ ಇರಿ, ಕೊನೆವರೆಗೂ ನೋಡ್ತಾ ಇರಿ. ಎಲ್ಲರೂ ಪಿಕ್ ಮಾಡ್ಕೊಂಡು ರೆಸಾರ್ಟ್ಗೆ ಹೋದ್ಮೇಲೆ ಅಲ್ಲಿಂದ ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ನಿಮಗೆ. ಲೆಟ್ಸ್ ಗೋ, ಹೋಗುವ. ನನ್ನ ಬ್ಯಾಗು ಇದೊಂದಾದರೆ ಇನ್ನೊಂದು ಬ್ಯಾಗು ಇದು ನೋಡಿ, ಇದರಲ್ಲೆಲ್ಲ ಪೂರ್ತಿ ಐಟಮ್ಸ್ಗಳಿದೆ. ಸೊ ಅದನ್ನು ಕೂಡ ಒಂದು ಒಳ್ಳೆ ವ್ಲಾಗ್ ಬರ್ತಿದೆ, ರೆಡಿ ಮಾಡ್ಕೋತಾ ಇದ್ದೀವಿ. ನೋಡುವ ಈ ಒಂದು ವ್ಲಾಗ್ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟೇ ಯಾವ ಥರ ನಾವು ಎಕ್ಸಿಕ್ಯೂಟ್ ಮಾಡ್ತೀವಂತ. ಲೆಟ್ಸ್ ಸಿ. ಕಾರಲ್ಲಿ ಲಗೇಜ್ ಇಟ್ಟಾಯಿತು. ಇವಾಗ ಇಲ್ಲೇ ಮನೆ ಹತ್ರನೇ ಒಂದು ಅಂಗಡಿ ಇದೆ, ಆ ಅಂಗಡಿಲಿ ಹೋಗ್ಬಿಟ್ಟು ಟೈಮ್ ದಾರ ಕೇಳಬೇಕು. ಅದಿತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಸೊ ಮನೆ ಕೆಳಗಡೆ ಟೈಮ್ ದಾರ ಇರಲಿಲ್ಲ. ಸೊ ಇಲ್ಲೇ ಇನ್ನೊಂಚೂರು ಮುಂದೆಗಡೆ ಒಂದು ರೇಷನ್ ಅಂಗಡಿ ಇದೆ, ಅಲ್ಲಿ ಕೇಳೋಣ ಅಂತ ಬಂದಿದ್ದೀನಿ. ನೋಡೋಣ, ಬೇಗ ಸಿಕ್ಕಿದ ತಕ್ಷಣ ತೊಗೊಂಡು ಹೊಂಟೋಗ್ಬಿಡೋಣ. ಈಗ ಸಿಕ್ಕಿರೋದು ಈ ಒಂದು ದಾರನೇ, ಬಟ್ ಇದು ಏನಂದರೆ ಎಷ್ಟು ದೂರ ಬರುತ್ತೆ ಅಥವಾ ಎಷ್ಟು ದೂರ ಅಲ್ಲ, ಸಾರಿ, ಎಲ್ಲಿಂದ ಎಲ್ಲಿವರೆಗೂ ಡಿಸ್ಟೆನ್ಸ್ವರೆಗೂ ಟೈಮ್ ಮಾಡ್ಬೋದು ಅಂತ ನನಗೆ ಇದ್ರಲ್ಲಿ ಗೊತ್ತಾಗ್ತಿಲ್ಲ. ಬಟ್ ಇನ್ನೊಂದು ಸಿಕ್ಕಿದ್ರೆ ಬೆಟರು. ಸೊ ಉದ್ದ ಬರಬೇಕು ತುಂಬ, ಯಾಕಂದರೆ 4 ಜನ ಅಲ್ಲವೇ ಇರೋದು. ಸೊ 4 ಜನಕ್ಕೂ ಕೂಡ ತುಂಬ ಉದ್ದ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮುಂದೆಗಡೆ ಎಲ್ಲಾದರೂ ಸಿಕ್ಕಿದ್ರೆ ಪರ್ಚೇಸ್ ಮಾಡುವ. ಟೈಮ್ ದರ ಇದೆ, ಸಿಕ್ತು ಫೈನಲಿ. ಈಗ ತಗೊಂಡು ಹೊರಟ್ಬಿಡೋದು. ಸೊ ಒಂಥರ ಒಳ್ಳೆ ಕ್ರೇಜಿ ಇದೆ ಮಾತ್ರ. ಇದು ಈಗ ಇಷ್ಟುದ್ದ ಇದೆ, 5 ತಗೋತಾ ಇದ್ದೀನಿ. ಈ ಒಂದು ಪ್ರ್ಯಾಂಕ್ಗೆ, ಈ ಒಂದು ಬ್ಲಾಗ್ಗೆ ಇದೇ ಮೇಯ್ನು, ಇದೇ ಅಸ್ತ್ರ, ಇದೇ ಬೇಕಾಗಿರೋದು. ಸೊ ಇದನ್ನ ಮುಂದೆ ಇಟ್ಕೊಂಡ್ಬಿಡ್ತೀನಪ್ಪ, ಯಾಕೆ ಬೇಕು ಆಮೇಲೆ ಹಿಂದೆ ಇಟ್ಟು ಹುಡ್ಕೋದು ಬೇಡ. ಹಾಯ್ ಬ್ರೋ, ಹಾಯ್. ಚೆನ್ನಾಗಿದ್ದೀರಾ ಗೈಸ್? ನಾನು ಅಪರೂಪಕ್ಕೆ ಶರ್ಟ್ ಮತ್ತೆ ಈ ಫಾರ್ಮಲ್ ಪ್ಯಾಂಟ್ ಹಾಕಿರೋದು, ನನಗೆ ಗೊತ್ತಿಲ್ಲ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು. ಸೊ ನಾನು ಅಲ್ಲಿಗೆ ಹೋದ್ಮೇಲೆ, ಇಲ್ಲಾಂದ್ರೆ ಎಲ್ಲಾದ್ರೂ ಸ್ಟಾಪ್ ತಗೊಂಡಾದ್ಮೇಲೆ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ, ಸ್ಮಾರ್ಟ್ ಆಗಿದ್ದೀನಾ, ಕ್ಯೂಟ್ ಆಗಿದ್ದೀನಾ ಹೇಳಿ. ಶರ್ಟ್ ಪ್ಯಾಂಟಲ್ಲಿ ಹೆಂಗಿದ್ದೀನಿ ಅಂತ ಕಮೆಂಟ್ ಹಾಕಿ. ಸೊ ಒಂದು ಕ್ಲಿಪ್ಪು ಒಂದು ಲೈಕ್ ಮ್ಯೂಸಿಕ್ ಜೊತೆಗೆ ಹಾಕ್ತೀನಿ, ನೋಡೋಣ ನಿಮಗೆ ಇಷ್ಟ ಆಗುತ್ತಾ. ಈ ಥರ ಒಂದು ಕಾಂಬಿನೇಷನ್ ಶರ್ಟ್ ಪ್ಯಾಂಟ್ ನಾನು ಹಾಕಿದ್ರೆ ನಿಮಗೆ ಇಷ್ಟ ಆಗುತ್ತಾ ಅಂತ ನೋಡ್ಬೇಕು. ಔಟ್ ಫಿಟ್ಟಿಂಗ್ ಇತ್ತು ಅಂತ ಕಮೆಂಟ್ ಹಾಕಿ. ಇಷ್ಟು ದಿನ ಹೆಂಗಂದ್ರೆ ನಾನು ಟೀ ಶರ್ಟು ನೈಟ್ ಪ್ಯಾಂಟ್ ಹಾಕೋತಿದ್ದೆ, ದೆನ್ ಆಮೇಲೆ ಟೀ ಶರ್ಟು ಕಾರ್ಗೋ ಪ್ಯಾಂಟ್ ಹಾಕ್ತಿದ್ದೆ. ಅದು ಓಕೆ, ಒಂದು ಟೈಮಲ್ಲಿ ನನಗೆ ಓಕೆ, ಒಂದು ಟೈಮ್ ಆಯಿತು ಸೀಸನ್ ತಕ್ಕನಂಗೆ. ಸೊ ಇವಾಗ ಎರಡನೇ ಸೀಸನ್ನು ಟೀ ಶರ್ಟು ನೈಟ್ ಪ್ಯಾಂಟು. ಸೊ ಸೀಸನ್ನು ಕಾರ್ಗೋ ಪ್ಯಾಂಟಲ್ಲಿ ಹಾಕ್ತಿದ್ದೆ, ಇವಾಗ ಶರ್ಟು ಪ್ಯಾಂಟ್ ಹಾಕ್ಬೇಕಂತ ಇದ್ದೀನಿ. ಸೊ ನೋಡುವ ನೆಕ್ಸ್ಟ್ ಯಾವ ಸೀಸನ್ನಲ್ಲಿ ಏನು ಹಾಕ್ತೀನಿ ಅಂದ್ಬಿಟ್ಟು. ಈಗ ನಾನು ಒಂದು ಒಳ್ಳೆ ಸಾಂಗ್ ಕೇಳ್ಕೊಂಡು ಕೆಂಗೇರಿವರೆಗೂ ಹೋಗ್ಬೇಕು. ಅದಾದ್ಮೇಲೆ ತೇಜಸ್ ಅವರು ಮತ್ತೆ ಸಂಧ್ಯಾ ಅವರು ಬಂದಾದ್ಮೇಲೆ ಅವ್ರನ್ನ ವೆಲ್ಕಮಿಂಗ್ ಮಾಡಿಬಿಟ್ಟು ಅಲ್ಲಿಂದ ಇನ್ನೊಂದು ಮ್ಯೂಸಿಕ್ ಎಲ್ಲ ಹಾಕ್ತೀನಿ. ಸೊ ಅಲ್ಲಿವರೆಗೂ ಇವಾಗ ಸದ್ಯಕ್ಕೆ ನಾನು ಆರಾಮಾಗಿ ಸಾಂಗ್ ಕೇಳ್ಕೊಂಡು ಹೋಗ್ತೀನಿ ಪೀಸ್ಫುಲ್ ಆಗಿ. ಆ ಲೈನು ಕ್ರೇಜಿ, ಟಚ್ಡ್ ಮೈ ಹಾರ್ಟ್, ಅದಕ್ಕೋಸ್ಕರ ಆ ಸಾಂಗ್ನ ಕೇಳ್ಕೊಂಡು ಹೋಗ್ತೀನಿ ಇವಾಗ ಗೈಸ್. ಫೈನಲಿ ಇವಾಗ ನಾನು ಕೆಂಗೇರಿ ಹತ್ರ ಬಂದಿದ್ದೀನಿ. ಆಲ್ವೇಸ್ ನಮ್ಮ ತೇಜಸ್ ಮತ್ತೆ ಸಂಧ್ಯಾ ಅವರಿಗೆ ಇವಾಗ ವೆಯ್ಟ್ ಮಾಡ್ತಾ ಇದೀವಿ. ಅವ್ರು ಬಂದಿದ್ದಷ್ಟೇ ಈಗ ಇಲ್ಲಿಂದ ಹೊರಟ್ಬಿಡೋದು. ಅಲ್ಲೋದ್ಮೇಲೆ ಇನ್ನು ಸುಮಾರು ವಿಡಿಯೋಸ್ ಎಲ್ಲ ಲೈಕ್ ಪ್ಲಾನ್ ಮಾಡ್ಕೊಂಡಿದೀವಿ, ಅದನ್ನ ಬೇರೆ ಮಾಡಬೇಕು. ಸೊ ಕ್ಯೂರಿಯಾಸಿಟಿಲಿ ಇದ್ದೀನಿ ಈ ತರ ಈ ಒಂದು ವಿಡಿಯೋ. ಲೈಕ್ ಏನಂದ್ರೆ, ಯಾವ್ದು ಕ್ಯೂರಿಯಾಸಿಟಿಲಿ ಇರ್ತೀವೋ ಅದೊಂಥರ ಮಜವಾಗಿರಲ್ಲ. ಸುಮ್ಮನೆ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತೀವಲ್ಲ, ಏನೋ ಒಂದಾಗ್ಲಿ ಬಿಡಿ ಅನ್ನೋ ತರ ಹೋಗ್ತೀವಲ್ಲ, ಅವಾಗ ಒಳ್ಳೆ ವ್ಲಾಗ್ ಆಗ್ಬಿಡುತ್ತೆ. ಅದೇ ಹಂಗೆ ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ಬೇಕು. ಆಗುತ್ತೆ ಬಿಡಿ, ಏನೋ ಒಂದು ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇಂದ
ಹೋಗ್ಬೇಕು ಗೈಸ್. ತೇಜಸ್ ಅವ್ರನ್ನ ಸಂಧ್ಯಾ ಅವ್ರನ್ನ ಕಾದು 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 ಸಾಕಾಗಿ ಇನ್ನೂ ಲೇಟ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಇವಾಗ ನಾನೇ ಒಂದು ಲೈಟಾಗಿ ಊಟ ಮಾಡೋಣ ಅಂತ ಬಂದಿದ್ದೀನಿ. 1 ಅವರಿಂದ ಕಾಯ್ತಾ ಇದ್ದೀನಿ, ಇನ್ನು ಕಾಯಕ್ಕಾಗಲ್ಲ, ಊಟ ಮಾಡ್ಕೊಂಬೇಡ ಅಂತ ಊಟಕ್ಕೆ ಬಂದಿದ್ದೀನಿ. ಏನಾದ್ರು ತಿನ್ನೋಣ, ಒಂಚೂರು ತಿನ್ಕೊಂಡು ಹೋಗೋಣ. ಫ್ರೈಡ್ ರೈಸ್ ಹೇಳಿದ್ದೆ, ಒಂದು ಸ್ವಲ್ಪ ತಿಂದೆ. ತಿಂತಿರೋ ಟೈಮಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬಂತು. ಲೈಕ್ ನಮ್ಮ ಥರನೇ ಇನ್ಫ್ಲೂಯೆನ್ಸರು ಪವನ್ ಅನ್ನೋರು ಆಕ್ಸಿಡೆಂಟಲ್ಲಿ ತೀರೋದ್ರಂತೆ. ನನಗೆ ಆ ಇನ್ಸಿಡೆಂಟ್ ನೋಡಿ ಅಥವಾ ಕೇಳಿ ನಾನು ಆ ವಿಷಯನ ಕೇಳಿದ ತಕ್ಷಣ ನನಗೆ ಊಟ ತಿನ್ನೋಕ್ಕೆ ಆಗ್ತಿಲ್ಲ. ಹೇಳ್ತೀನಿ ಇದ್ರ ಬಗ್ಗೆ. ಇದು ಪಾರ್ಸಲ್ ಮುಗಿಸ್ಕೊಂಡು ಕಾರ ಹತ್ರಕ್ಕೆ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ. ಸೊ ಪಾರ್ಸಲ್ ತೊಗೊಂಡಾಯ್ತು. ಇದು ನಾನು ನೋಡೋಣ ತೇಜಸ್ ಇಲ್ಲ ಸಂಧ್ಯವ್ರು ಯಾರಾದರೂ ತಿನ್ಬೋದು. ಗೈಸ್ ನನಗೆ ಆ ಇನ್ಸಿಡೆಂಟ್ ನೆನೆಸ್ಕೊಂಡಾಗಿಂದ ಯಪ್ಪೋ ನನಗೆ ಒಂದು ಚೂರು ಮಾತೆ ಬರ್ತಾಯಿಲ್ಲ. ಆನೆಸ್ಟ್ಲಿ ಆ ವಿಷಯ ಕೇಳಿದ ತಕ್ಷಣ ನಾನು ಊಟ ಮಾಡ್ತಿದ್ದವನು ನಿಲ್ಸೇ ಬಿಟ್ಟೆ, ಪಾರ್ಸಲೇ ಮಾಡಿಸ್ಕೊಂಡ್ಬಿಟ್ಟೆ. ನನಗಂದ್ರೆ ಲೈಕ್ ಆ ಥರ ವಿಷಯಗಳನ್ನ ನನಗೆ ಕೇಳಕ್ಕೆ ಲೈಕ್ ನೋಡೋಕ್ಕಾಗಲ್ಲ. ಅಂತ ಒಳ್ಳೆಯವರು ಅಥವಾ ನಾನು ಅವ್ರನ್ನ ನೋಡಿಲ್ಲ, ಮಾತಾಡ್ಸೂ ಇಲ್ಲ, ದಾವಣಗೆರೆ ಅಂತೆ ಮಾತಾಡ್ಸೂ ಇಲ್ಲ. ಬಟ್ ಆದರೂ ಆ ವಿಷಯ ಆ ಥರ ಒಂದು ವಿಷಯ ಕೇಳಿದಾಗ ಏನೋ ಒಂಥರ ನನಗೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದು ಏನಕ್ಕೆ ಹಂಗೆ ಅಂತ ಗೊತ್ತಿಲ್ಲ. ನಾನು ಅದು ನೋಡಿದ ತಕ್ಷಣ ಒಬ್ರಿಗೆ ಕಾಲ್ ಮಾಡಿಬಿಟ್ಟು ಏನಾಯ್ತು ಅಂತ ತಿಳ್ಕೊಂಡೆ. ಸೊ ಆಕ್ಸಿಡೆಂಟ್ ಆಗಿದೆ ಅಂತೆ, ಅವರು ಹೀರೋ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರಂತೆ. ಸೊ ಈ ಥರ ಆಗಿದೆ ಇನ್ಸಿಡೆಂಟು. ಇದನ್ನೆಲ್ಲ ಕೇಳಿದಾಗ ಅವ್ರಿಗೆ ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅದು ಇಮೇಜ್ ನೋಡ್ಬಿಟ್ಟೆ ಲಿಟ್ರಲಿ ನನ್ಗೊಂಥರ ಆಗ್ಬಿಟ್ಟಿದ್ದೀನಿ ನಾನು. ನೀವು ಆದಷ್ಟು ಅವರು ಈಗ ಆಕ್ಸಿಡೆಂಟ್ ಆಗಿರೋದು ಬೈಕಲ್ಲಿ. ಸೊ ಮ್ಯಾಕ್ಸಿಮಮ್ ಬೈಕಲ್ಲೇ ತುಂಬಾ ಜನಕ್ಕೆ ಆಕ್ಸಿಡೆಂಟ್ ಆಗ್ತಿರುತ್ತೆ. ಆದಷ್ಟು ಹೆಲ್ಮೆಟ್ ಹಾಕೊಳ್ಳಿ. ನಮ್ಮ ಸೇಫೆಸ್ಟ್ ನಾವು ಎಷ್ಟು ಸೇಫ್ ಆಗಿರ್ತೀವೋ ಅಷ್ಟು ಒಳ್ಳೇದು. ನಾನು ಯಾವಾಗ್ಲೂ ಎಷ್ಟು ಸೇಫ್ ಆಗಿ ಓಡಿಸ್ತೀನಿ ಅಂದ್ರೆ, ನಾನು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಯಾರೇ ಆಗಿರೋ ಅಷ್ಟೇ, ಕಾರ್ ಓಡಿಸ್ತಾ ಇದ್ದೀನಿ ಅಂದ್ರೆ ಫುಲ್ಲು ಸೇಫ್ ಆಗಿ ಓಡಿಸ್ತೀನಿ. ಬಿಕಾಸ್ ನನ್ನ ನಂಬ್ಕೊಂಡು ಈ ಸೀಟಲ್ಲಿ ಒಬ್ರು ಕೂತಿರ್ತಾರೆ, ಈ ಸೀಟಲ್ಲಿ 3 ಜನ ಕೂತಿರ್ತಾರೆ, 5 ಜನ ಇದ್ರೆ ಅದೇ ಯಾರೇ ಆಗಿರ್ಲಿ, ನನ್ನ ಹಿಂದೆ ಯಾರಾದ್ರೂ ಒಬ್ರು ನಂಬ್ಕೊಂಡು ಕೂತಿರ್ತಾರೆ ನನ್ನ. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದ್ರೂ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಎಷ್ಟು ಸೇಫ್ ಆಗಿ ಡ್ರೈವ್ ಮಾಡ್ತೀನಿ ಅಂದ್ರೆ ಅಷ್ಟು ಸೇಫ್ ಆಗಿ ಡ್ರೈವ್ ಮಾಡ್ತೀನಿ. ಅಂಡ್ ಒಂದು ನನ್ನ ನಂಬ್ಕೊಂಡು ಇವರಿದ್ದಾರೆ, ನನ್ನ ನಂಬ್ಕೊಂಡು ನಮ್ಮ ಡ್ಯಾಡಿ ಮಮ್ಮಿ ಇದ್ದಾರೆ. ಅವರಿಬ್ರು ಇಲ್ಲಿ. ಸೊ ಇಬ್ರು ಕೂಡ ತಲೆಯಾಗಿ ಇಟ್ಕೊಂಡು ತುಂಬಾ ಮೆಲ್ಲಕ್ಕೆ ಹೋಗ್ತೀನಿ. ಯಾವುದೇ ರೀತಿ ರ್ಯಾಶ್ ಡ್ರೈವಿಂಗ್ ಅಂತೂ ನಾನು ಮಾಡಕ್ಕೆ ಹೋಗಲ್ಲ. ನನಗೆ ಇಂಪಾರ್ಟೆಂಟು ಲೈಫು. ಇರೋದೊಂದೇ ಒಂದು ಜೀವನ ಇರೋದು. ನನಗೆ ಆ ಇನ್ಸಿಡೆಂಟ್ ಆದಾಗಿಂದ ನನಗೆ ಹೇಳ್ತಾನೆ ಇರಬೇಕು ಅಂತ ಅನಿಸ್ತೈತೆ. ಒಂದೇ ಲೈಫ್ ಗೈಸ್, ಒಂದೇ ಲೈಫು. ಈ ಲೈಫ್ ಹೋಯ್ತು ಅಂದ್ರೆ ಮತ್ತೆ ನಾನಾಗೆ ಬರಲ್ಲ, ಯಾರಾಗ ಬರ್ತೀನೋ ಗೊತ್ತಿಲ್ಲ, ಯಾರ ಆತ್ಮ ಆಗಿ ಹೋಗ್ತೀನೋ ಗೊತ್ತಿಲ್ಲ. ಬಟ್ ಈ ಒಂದೇ ಲೈಫು. ನಾನು ಈಗ ಇದ್ದೀನಂದ್ರೆ ನೆಕ್ಸ್ಟ್ ಜನ್ಮ ನಾನು ಹಿಂಗಿರೋದಿಲ್ಲ. ಒಂದ್ಸಲಿ ನಮ್ಮ ಲೈಫ್ ಹೋಯ್ತು ಅಂದ್ರೆ ನಾವ್ ಹಿಂಗಿರಲ್ಲ. ಆದಷ್ಟು ಸೇಫ್ ಆಗಿರಿ ಅಷ್ಟೇ ಹೇಳ್ಬಲ್ಲೆ ನಾನು. ಆನೆಸ್ಟ್ಲಿ ಇವೆಲ್ಲ ಲೈಕ್ ನಾವು 10th ಅಲ್ಲಿ ಇದ್ದಾಗ, PU ಇದ್ದಾಗ ಗೊತ್ತಾಗಲ್ಲ. ಡಿಗ್ರಿ ಹೆಜ್ಜೆ ಇಟ್ಟು ಡಿಗ್ರಿ ಮುಗಿಸಿ ನಾವು ಒಂದು ಜವಾಬ್ದಾರಿ ತಗೊಳ್ಳೋ ಟೈಮಲ್ಲಿ ಈ ಒಂದು ತಲೆಗೆ ಬರ್ತಾ ಇರ್ತಾರೆ. ಡಿಗ್ರಿ ಟೈಮಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ. 10th ಈಗ ಮ್ಯಾಕ್ಸಿಮಮ್ ನನ್ನ ಬ್ಲಾಗ್ಸ್ ನೋಡೋರು ಹೈಸ್ಕೂಲ್ ಆಗಿರ್ತಾರೆ, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, PU ಆಗಿರ್ಬೋದು. ಸೊ ಇವರೆಲ್ಲ ಲೈಕ್ ಇವಾಗ ಬೆಳೀತಿರೋ ಹುಡುಗರು. ಸೊ ಅವ್ರು ಒಂಚೂರು ಆ ಥರ ಬಿಟ್ಬಿಟ್ಟು ಆ ಟೈಮಲ್ಲಿ ಏನಾದ್ರು ಒಂದು ಮಾಡ್ಕೊಳ್ಳೋ ಬದಲು ಆರಾಮಾಗಿರಿ. ಇನ್ನೂ ತುಂಬಾ ವರ್ಷಗಳಿದೆ. ಒಬ್ಬ ಮನುಷ್ಯ ಅವನ ಲೈಫ್ ಲೀಡ್ ಮಾಡೋದು 100 years ಅಂತ ಹೇಳಿದ್ದಾರೆ. 100 years ಇದೆ. ಸೇಫ್ ಆಗಿರಿ, ಆರಾಮಾಗಿರಿ ಗೈಸ್. ಸೊ ತೇಜ್ ಒಬ್ರು ಮತ್ತೆ ಸಂಧ್ಯಾ ಅವ್ರಿಗೆ ಇಬ್ರು ಕಾಯ್ತಾ ಇದ್ದೀನಿ. ತೇಜಸ್ ಅವರು ಕಾಯಿಸ್ಬಿಟ್ಟಿದ್ದಾರೆ, ಗೊತ್ತಾಗ್ಬಿಟ್ಟಿದೆ ನನಗೆ ತೇಜಸ್ ಅವರೇ ಕಾಯಿಸಿರೋದಂತ. ಸೊ ಅವ್ರು ಬರ್ತಾ ಇರೋ ಟೈಮಲ್ಲಿ ಏನಾದ್ರು ಒಂದು ಇಟ್ಕೊಂಡ್ಬರ್ತಾರೆ, ಒಂದು ಸ್ವೀಟ್ ಇಟ್ಕೊಂಡ್ಬರ್ತಾರೆ, ಇಲ್ಲ ಚಾಕ್ಲೇಟ್ ಇಟ್ಕೊಂಡ್ಬರ್ತಾರೆ. ಬಂದ್ಬಿಟ್ಟು ಬ್ರೋ ತಗೊಳ್ಳಿ ಬ್ರೋ, ಏನಕ್ಕೆ ಅಂದ್ರೆ ಖುಷಿ ಪಡ್ಸೋಕೆ. ಸೊ ಸ್ವೀಟ್ ಕೊಟ್ಬಿಟ್ಟು ಖುಷಿ ಪಡ್ಸೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ, ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಈಗ ನೋಡೋಣ ಈ ಸಲ ಏನಾದ್ರು ತಂದಿಲ್ಲ ಅಂದ್ರೆ ನಾನು ರೆಡಿ ಇರ್ತೀನಿ ಏನಾರು ಒಂದು ಹೇಳೋದಕ್ಕೆ. ನಾನು ಏನ್ ಅನ್ಕೊಂಡಿದ್ದೇನೆ ಅಂದ್ರೆ, ಹೆಂಗಿದ್ರು ಕಾಯಿಸೋರೆ. ಸೊ ತೇಜಸ್ ಅವರು ಬರ್ತಿರೋ ಟೈಮಲ್ಲಿ ಹೃದಯ ಸಮುದ್ರ ಕಲಕಿ ಈ ಸಾಂಗ್ ಇದೆಯಲ್ಲ, ಈ ಸಾಂಗ್ ಹಾಕ್ಬಿಡ್ತೀನಿ. ಅವ್ರು ಹಿಂಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಈ ಸಾಂಗ್ ಪ್ಲೇ ಮಾಡ್ತೀನಿ. 1:30 ಬಂದಿರೋದು. ಅಲ್ಲಿ ಬರ್ತಾರಲ್ಲಿ ಇಬ್ರು ಬರ್ತಾವ ನೋಡಿ, ಅದೇ ಇಬ್ರು. ಈಗ ಹಾಕ್ತೀನಿ ನೋಡಿ ಸಾಂಗ್ ನ. ಬರ್ಲಿ ಅಪ್ರೂವ್ ಬಂದಿದೆ. ಯಾವ ಹೊಡಿತಲ್ಲ ಏನಾಗ್ತದೆ ಆಗುತ್ತಲ್ಲ ಇದೀಗ ಗೈಸ್. ಫೈನಲಿ ಈಗ 2 ಘಟಾನ್ ಗಟ್ಟಿಗಳನ್ನ ಅಂತ ಸುಮ್ಮನೆ ಹೆಸರು ಹೇಳೋದಷ್ಟೇ. ಬಟ್ ಅವ್ರಿಬ್ರು ಅದೇ ಅಲ್ಲ, ಏನು ಗಟ್ಟಿಗಿರೋರು ಅಂತ ಅದು. ಸೊ ಇವರಿಬ್ರನ್ನ ಪಿಕ್ ಮಾಡ್ಕೊಂಡು ಇವಾಗ ಹೊರಟಿದೀವಿ. ಟೈಮ್ ಬಂದು 1:45 ಹೋಗೋಷ್ಟಲ್ಲಿ 3 ಗಂಟೆ ಆಗುತ್ತೆ. ನಮ್ಮ ಕತೆ ಮುಗಿತತೆ. ಅಲ್ಲೋದ್ಮೇಲೆ ಇನ್ನೂ ಇಬ್ರು ಒಂದ್ ಸ್ವಲ್ಪ ಬೈಯೋದಿಕ್ಕೆ ರೆಡಿ ಇರ್ತಾರೆ. ಸೊ ನೀವು ಕೇಳಿಸ್ಕೊಳ್ಳಿ, ರೆಡಿ ಇರಿ. ಸ್ಟೇ ಟ್ಯೂನ್. ಲೆಟ್ಸ್ ಗೋ.
ಇದು ಕಂಪ್ಲೀಟ್ ಮಿಸ್ಟೇಕ್ ತೇಜಸ್ ಅವರು, ಬಟ್ ಅವ್ರು ಕಾರಣ ಕೊಡ್ತಾರಂತೆ, ಬಟ್ ನಮಗೆ ಕಾರಣ ಬೇಡ, ಬಟ್ ಆದ್ರೂ ಲೇಟು, ನಾವೀಗ ಹೋಗೋಣ ಅಷ್ಟೇ. ಕಾರಣ ಕೇಳಿದ್ರೆ ಕಣ್ಣಲ್ಲಿ ನೀರ್ ಹಾಕ್ತೀಯ bro ನೀನು. ನ್ಯಾಯ ಬೇಕು, ಖಂಡಿಸ್ತೀನಿ ನಾನು ಇದನ್ನ. ಲೆಟ್ಸ್ ಗೋ. Grateful, oh yeah, able, oh yeah, I'm stable, oh yeah, no label, oh yeah, you know me, I have only a path, I'm lonely, but damn, I'm going to win, want no fake. ಗೈಸ್, ಸೊ ಫೈನಲಿ ಲೊಕೇಶನ್ಗೆ ರೀಚ್ ಆದೆ. ಅಪ್ಪ ಹೆವಿ ಟೈರ್ಡ್ನೆಸ್, 1 ಅವರ್ ಏನೋ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು. ಇವಾಗ ಏನು ಗೊತ್ತಾ, ಸೊ ನಿತ್ಯ ಶರತ್ ಅವರೆಲ್ಲ ಬಂದ್ಬಿಟ್ಟು ಅವರಿಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ದೆನ್ ಇವಾಗ ನಾನು ಅದನ್ನ ಏನು ಪ್ಲಾನ್ ಮಾಡ್ಕೊಂಡಿದ್ನೋ ಅದನ್ನ ಇವಾಗ ಎಕ್ಸಿಕ್ಯೂಟ್ ಮಾಡುವ ಸಮಯ. ಅಂದರೆ ಇಲ್ಲಿಂದ ಬೇರೆ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಆ ವ್ಲಾಗ್ನ ಕಂಟಿನ್ಯೂ ಇರುತ್ತೆ. ಇನ್ನು ನೆಕ್ಸ್ಟು ಡೈರೆಕ್ಟು ಈ ವ್ಲಾಗ್ ಬರೋದು ಡೈರೆಕ್ಟ್ ಆ ಗೇಮ್ ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ. ಸೊ ಡೈರೆಕ್ಟ್ ಈಗ ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್. ಸೊ ಫೈನಲಿ ತಿಂಡಿ ಅಂತೀನಿ, ಊಟ ಮಾಡಕ್ಕೆ ಬಂದಿದ್ದೀನಿ. ಇನ್ನು ಇಬ್ಬರನ್ನ ವೆಲ್ಕಮಿಂಗ್ ಮಾಡೋದು ಮರ್ತೋಗಿದ್ದೆ. ಸೊ ವಿ ಆರ್ ವೆಲ್ಕಮಿಂಗ್ ಶರತ್. ಹಾಯ್ ಬ್ರೋ. ಬ್ರಾ ಏನ್ ಬ್ರೋ, ಹೊಸ ಕ್ರಾಕ್ಸ್, ಹೊಸ ಶರ್ಟ್. ವೆಲ್ಕಮ್. ನೋಡಿ ಭರ್ಜರಿಯಾಗಿ ಬರ್ಸ್ತವ್ರೆ. ಖುಷಿ ಆಯ್ತಾ? ಹೇ ಬ್ರೋ 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 ಇಲ್ಲಿ ಸಿಕ್ಕಾಪಟ್ಟೆ ಬೇಗ ಬಂದ್ರಿ ಬ್ರೋ. ನಿಮಗೆ ಖುಷಿ ಆದ್ರೆ ಸಾಕು ಬ್ರೋ, ನಿಮಗೆ ಖುಷಿ ಆಗ್ಲಿ ಅಂದ್ರೆ ಇಷ್ಟು ಬೇಗ ಗೈಸ್ ಈಗ ಒಂಚೂರು ಬೈತಾರೆ ಕೇಳಿಸ್ಕೊಳ್ಳಿ. ಬ್ರೋ ಬ್ರೋ ಏನ್ ಬ್ರೋ ನೀವು? ಬೈರಿ ಬ್ರೋ. ಏನ್ ಬ್ರೋ ನೀವು? ನಿಮ್ಗೆ ನಾಚಿಕೆ ಮಾನ, ಮರ್ಯಾದೆ ಎಲ್ಲ ಐತೆ ಬ್ರೋ, ಐತೆ ಇರೋದಕ್ಕೋಸ್ಕರ ಇಷ್ಟು ಬೇಗ ಬಂದಿದ್ದೀರಾ ಬ್ರೋ. ಗೈಸೋ ದಾರ ತಗೊಂಬರೋದು ಮರ್ತೋಗ್ಬಿಟ್ಟಿದೆ. ಇವಾಗ ದಾರ ತಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಇವಾಗ ಆ ಒಂದು ಪ್ಲ್ಯಾನ್ನ, ಈ ಒಂದು ಪ್ರ್ಯಾಂಕ್ನ ಎಕ್ಸಿಕ್ಯೂಟ್ ಮಾಡುವ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಮಾಡ್ತಿರೋದು, ಬಿಕಾಸ್ ನೆನ್ನೆ ಎಲ್ಲ ಇವರು ಬೇರೆ ಬೇರೆ ವೀಡಿಯೋಸಲ್ಲೆಲ್ಲ ಬ್ಯುಸಿ ಇದ್ವಿ. ಸೊ ಅದಕ್ಕೆ ನಾನು ಅಲ್ಲಿ ಮಾಡಿರೋ ಪ್ಲ್ಯಾನ್ನ ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಎಕ್ಸಿಕ್ಯೂಟ್ ಮಾಡುವ ಸಮಯ. ಲೆಟ್ಸ್ ಗೋ ಗೈಸ್. ಪ್ಲೀಸ್ 4 ಜನ ಇಲ್ಲಿಗೆ ಬನ್ನಿ. ನೀವು 4 ಜನ ಅಲ್ಲಿ ನಿಂತ್ಕೊಳ್ಳಿ. ನೀವು 4 ಜನ. ಬ್ರೋ ಸಪ್ರೇಟ್ ದೂರ ನಿಂತ್ಕೊಳ್ಳಿ. ದೂರ. ಪ್ರೀತಮ್ ಬ್ರೋ ಬನ್ನಿ ಇಲ್ಲಿ. ಇಲ್ಲಿ ನಿಂತ್ಕೊಳ್ಳಿ ಬ್ರೋ. ಸೈಡ್ ನಿಂತ್ಕೊಳ್ಳಿ ಬ್ರೋ. ಸಂಧ್ಯಾ ಅವ್ರೆ ಇಲ್ಲಿಗೆ ಬನ್ನಿ. ಬ್ರೋ ಹಿಂಗ್ ನಿಂತ್ಕೊಬೇಕಾ? ಈ ಕಡೆ ನನ್ನ ಸೈಡು. ನಿತ್ಯ ಅವರೇ ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬನ್ನಿ ಗೈಸ್. ಸೊ ಇವಾಗ 4 ಜನ ನಿಂತವ್ರೆ. 4 ಜನಕ್ಕೆ ಯಾವ ಗೇಮ್ ಅಥವಾ ಏನು ಅಂತ ನಿಮ್ಗೆ ತಿಳಿಸೋ ಸಮಯ. ಸೊ ಎಲ್ಲರೂ ಕೇಳಿಸ್ಕೊಳ್ಳಿ. ಸೊ ಇವಾಗ ಈ ಒಂದು ದಾರ ಇದೆ, ಓಕೆ. ಅವರು ಆ ಕಡೆಯಿಂದ ಎಡ್ಜ್ ಇಟ್ಕೊಂಡಿದ್ದಾರೆ. ಸೊ ನಿಮಗೆ ನಾನು ಒಂದು 5 ನಿಮಿಷ ಇಲ್ಲಾಂದ್ರೆ 2 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಓಕೆನಾ. ಫಸ್ಟು ನೀವು ಇವರು ಈ ಡೌನ್ ಆ್ಯಂಗಲ್ ಇಟ್ಟಿರ್ತಾರೆ, ಓಕೆನಾ. ಈ ಚೂರ್ ಮೇಲೆ ಇರಿ. ಈ ಡೌನ್ ಆ್ಯಂಗಲ್ ಇಟ್ಟಿರ್ತಾರೆ. ನೀವು ದಾಟಾದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಒಂದು ಸ್ಟೆಪ್ ಮೇಲೆ ಹೋಗ್ತಾರೆ. ಕೇಳಿ ಒಂದು ನಿಮಿಷ. ಮೇಲೆ ಹತ್ತಿದಾಗ ನೀವು ಬಕ್ಕೊಂಡು ಕೆಳಗಡೆ ಹೋಗ್ಬೇಕು. ಸೊ ನಿಮ್ಮ 4 ಜನಕ್ಕೂ ಕಣ್ಣು ಕಟ್ಟಿರ್ತೀವಿ. ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ. ಸಾರಿ, ಕಣ್ಣು ಕಟ್ಟಿರಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ. 4 ಜನಕ್ಕೂ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ. ಫಸ್ಟ್ನೇದ್ ಬಂದ್ಬಿಟ್ಟು ಹಿಂಗ ಆರ್ಬೇಕು, ದೆನ್ ಹಿಂಗೆ ಕೆಳಗಡೆ ಬಕ್ಕೊಂಡು ಹೋಗ್ಬೇಕು. ಇದನ್ನ ನಾನು ಹೇಳ್ತೀನಿ ಹೋಗ್ತಾ ಇದ್ದು ಗೊತ್ತಾಗ. ಇಲ್ಲಪ್ಪ, ನಾನೀಗ ಈ ಒಂದು ಗೇಮ್ ನಾನು ಕಂಡಿಡ್ತೀನಿ. ನಾನೇ ಅಕಸ್ಮಾತ್ ಆಡಕ್ ಹೋದ್ರೆ ನನಗೆ ಇಂಟ್ರೆಸ್ಟ್ ಬರಲ್ಲ. ಇವಾಗ ಪ್ರತಿಯೊಬ್ರು ಕೂಡ ಕಣ್ಣಿಗೆ ಬಟ್ಟೆ ಕಟ್ತವ್ರೆ. ಎಲ್ರು ಒಂದ್ ಹೆಜ್ಜೆ ಮುಂದೆ ಬಂದು ದಾರ ಮುಟ್ಟಿ ಹಂಗೆ ನಿಮಗೆ ಸಿಗುತ್ತೆ. ಸಿಕ್ತಾ? ಸಿಕ್ತಾ? ಒಂದ್ ಹೆಜ್ಜೆ ವಾಪಸ್ ಹಿಂದಕ್ಕೆ ಹೋಗಿ. ಇದ್ರಲ್ಲಿ ಗೆದ್ದವರಿಗೆ ಒಂದು ಬಹುಮಾನ ಖಂಡಿತ ಇದ್ದೇ ಇರುತ್ತೆ. ಕೈ ಎತ್ತಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ತೇಜು ಬ್ರೋ ದಾರದ ಮೇಲೆ ಕೈ ಇಟ್ರು, ಅದಕ್ಕೆ ಕೈ ಎತ್ತಿ ಅಂತೆ. ಎಲ್ಲರೂ ಕೂಡ ಕೈ ಎತ್ತುತ್ತಾರೆ. ಸೂಪರ್. ಓಕೆ, ರೆಡಿನಾ ಬ್ರೋ? 1 ನಿಮಿಷ ರೆಡಿ. 1 ಸೆಕೆಂಡ್ ಕರೆಕ್ಟ್ ಇಟ್ಕೊಳ್ಳಿ ಬ್ರೋ. 3, 2, 1 ಸ್ಟಾರ್ಟ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೂಪರ್. ಈಗ ಬಕ್ಕೊಂಡು ಹಿಂದೆ ಹೋಗ್ಬೇಕು. ನಿತ್ಯ ಅವ್ರು ಇನ್ನೂ ಶುರು ಮಾಡಿಲ್ಲ. ಅವ್ನು ಯಾವಲ್ಲ ನಡ್ ರೋಡಲ್ಲಿ ಕೂತ್ಕ ಹುಚ್ಚಾಯ್ತಿರೋನು. ಫಸ್ಟ್ ಎಗ್ರಬೇಕು ಅಂತ ನಿತ್ಯ ಅವರೇ. ಸಂಜೆ ಅವರೇ ನೀವು ವಾಪಸ್ ಹಿಂದೆ ತಿರ್ಕೊಂಡು ಬಕ್ಕೊಂಡು ದಾರ ಟಚ್ ಮಾಡಬಾರ್ದು. ದಾರ ನಿಮ್ ಮೇಲೆ ಐತೆ. ಶರತ್ ಬ್ರೋ ಕುತ್ಕೊಂಡು ಬಕ್ಕೊಂಡು ಹೋಗ್ಬೇಕು. ಹಿಂದೆ ಕಡೆ. ಮೇಲ್ಗಡೆ ನಿಮ್ ತಲೆ ಕಟ್ಟಂಗಿಲ್ಲ. ನಮಸ್ತೆ ಸರ್. ನಿತ್ಯ
ಬ್ರೋ ನಿಮ್ ತಲೆ ಮೇಲೆ ದಾರ ಐತೆ, ಹುಷಾರು ಹುಷಾರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ರೆಡಿನಾ? ಹಾ ಏ ಸೂಪರ್ ಶರತ್ ಬ್ರೋ. 3, 2, 1 ಸ್ಟಾರ್ಟ್. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಶರತ್ ಬ್ರೋ ಮಾಡಿ, ಶರತ್ ಬ್ರೋ ಮೋಸ ಇದು, ಹಂಗೆಲ್ಲ ಮಾಡಂಗಿಲ್ಲ, ಮೋಸ ಮಾಡಂಗಿಲ್ಲ, ಮೋಸ ಮಾಡಂಗಿಲ್ಲ ಬ್ರೋ. ನಿಮ್ ಮುಂದೆನೆ ಇದೆ, ನಿಮ್ ಮುಂದೆನೆ ಇದೆ. ದಾಟಿದ್ರಿ ದಾಟಿದ್ರಿ. ಹುಷಾರು ಈ ಕಡೆ ಬನ್ನಿ, ರೈಟಿಗೆ ಬನ್ನಿ ಬ್ರೋ. ಒಂದ್ ಸೆಕೆಂಡ್ ಇದೆ, ಹಂಗೆ ತೇಜು ಬ್ರೋ ಇರಿ, ನೀವು ತುಂಬಾ ಔಟ್ ಆಫ್ ಸಿಟೆನ್ಸ್ ಹೋಗಿದ್ದೀರಾ. ಒಂದ್ ನಿಮಿಷ. ಹಾ ಬ್ರೋ ಹಂಗಲ್ಲ. ಇವಾಗ ಹಿಂಗಿದ್ದೀರಾ, ಈಗ ವಾಪಸ್ ಹಿಂದೆ ತಿರುಗ್ಬಿಟ್ಟು ಬಕ್ಕೊಂಡು ಹೋಗ್ಬೇಕು. ಸಂಧ್ಯಾ ಅವರೇ ನಿಂತ್ಕೊಳ್ಳಿ, ಜಾಗದಲ್ಲಿ ನಿಂತ್ಕೊಳ್ಳಿ ನಿಮಿಷ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹಾ ಬ್ರೋ ಬಕ್ಕೊಳ್ಳಿ, ಮಲ್ಕೊಳ್ಳಿ ಹಂಗೆ ಶರತ್ ಬ್ರೋ. ಹುಷಾರ ಗಾಡಿ. ಹಾ ತೇಜ ಸಂಧ್ಯಾ ಅವರೇ ನಿಮ್ಮ ಈ ಕಡೆಗೆ ತಿರುಗಿ, ಸ್ಟ್ರೈಟ್ ತಿರುಗಿ. ಹಾ ಶರತ್ ಬ್ರೋ ಔಟ್ ಬ್ರೋ, ಮೋಸ ಆಯ್ತು ಔಟ್. ನೀವು ಟಚ್ ಮಾಡಿದ್ರಿ. ಬ್ರೋ ಸಾಕು. ಓಪನ್ ಮಾಡ್ಬೋದಾ? ಹಾ ಬ್ರೋ ಮಾಡ್ಬೋದು ಬ್ರೋ. ಒಂದ್ ನಿಮಿಷ ತೇಜ ಬ್ರೋ, ಹಾ ಒಂದ್ ನಿಮಿಷ ತೇಜ ಬ್ರೋ, ಒಂದ್ ನಿಮಿಷ. ಹಾ ನಿತ್ಯ ಹುಷಾರು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ವಾಪಸ್ ಬಕ್ಕೊಂಡು ಹೋಗ್ಬೇಕು, ಮಲ್ಕೊಂಡು ಹೋಗ್ಬೇಕು. ಅದು ಸಾಕು. ಟಚ್ ಆಯ್ತದೆ. ನಿತ್ಯ ಅವ್ರು ನಿಂತ್ಕೊಳ್ಳಿ ಹಂಗೆ ಸ್ಟ್ಯಾಂಡ್ ಆಗಿ. ಒಳ್ಳೆ ಇರಿ ಬ್ರೋ, ಹೇಳ್ಬಿಡಿ ಬ್ರೋ, ಅವರೇ ಮಾಡಿದ್ರು ಬ್ರೋ. ಈಗ ಬಕ್ಕೊಂಡು ಹೋಗ್ಬೇಕು, ಮಲ್ಕೊಂಡು ಹೋಗ್ಬೇಕು. ಒಂದ್ ನಿಮಿಷ. ಹಾ ಎತ್ತಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಡೌನ್ ಮಲ್ಕೊಂಡು ಈಗ ಬಕ್ಕೊಂಡು ಹೋಗ್ಬೇಕು. ಲೇಡಿ ಬಾಂಡ್ ಅಂದ್ರೆ ಸುಮ್ನೆ ಅನ್ಕೊಂಡ್ರ? ಲೇಡಿ ಆರ್ಮಿ ಆಫೀಸಿಯಲ್ ಇವಳು. ಸಂಧ್ಯಾ ಅವರೇ ಸಾಕು, ನಿಮ್ಮ ಪ್ರಯತ್ನಕ್ಕೆ ಸೂಪರ್. ಊಟಜಿ ಇಲ್ಲೂ ಇತ್ತು, ಮುಂದೆಗಿಂದ ಸ್ಟೆಪ್ ತಗೋದ್ರ ಅಂತ ನೋಡಿದ್ರೆ ಒನ್ ಆಫ್ ದ ಕ್ರೇಜಿಯಸ್ಟ್ ಬ್ಲಾಗ್ ಮಾಡಿರೋದು. ನಂಗಂತೂ ಸಖತ್ ಖುಷಿ ಆಯ್ತಿದೆ. ನೀವು 2ನೇ ರೌಂಡಲ್ಲಿ ಬಕ್ರ ಆಗಿಲ್ಲ ಅಂದ್ರು, ಮೊದಲನೇ ರೌಂಡಲ್ಲಿ ನನಗೆ ಗೊತ್ತು ಉರುಳು ಸೇವೆ ಮಾಡಿರೋದು ಸಖತ್ತಾಗಿದೆ. ಅಲ್ಲ ಬ್ರೋ, ನೀವು ದಾರ ಇಟ್ಟಿದ್ರಿ ಬ್ರೋ ಆ ಟೈಮಲ್ಲಿ, ಮೊದಲನೇ ರೌಂಡಲ್ಲಿ ದಾರ ಇಟ್ಟಿದ್ರಿ. ಎದಳಿ ಸಂಧ್ಯಾ ಅವರೇ, ಸಕ್ಸಸ್ಫುಲಿ ನೀವು ಪ್ರ್ಯಾಂಕ್ ಆಗಿದ್ದೀರಾ. ಥ್ಯಾಂಕ್ ಯು. ಸಕ್ಸಸ್ಫುಲಿ ನೀವು ಅತ್ಯುತ್ತಮವಾದ ಆಟಗಾರ. ನೀವು ಪ್ರ್ಯಾಂಕ್ ಆಗಿದ್ದೀರಾ. ಏನ್ರಿ ನೀವು, ವಾವ್. ಶರತ್ ಅವರೇ, ನಿಮ್ದು ಫಸ್ಟ್ ರೌಂಡ್ ಹೋದ್ರು, ಫಸ್ಟ್ ರೌಂಡ್ ಅಲ್ಲಿ ನೀವು ಹೋದ್ರು, ಸೆಕೆಂಡ್ ರೌಂಡ್ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ಬಿಡ್ತೀವಿ, ಇವರಿಗೆ ಐಡಿಯಾ ಗೊತ್ತಾಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ವಾವ್ ಸೂಪರ್. ಸೊ ಇವಾಗ ಇವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಹೇಳಿ ಬ್ರೋ, ನಿಮಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೀಪ್ ಅನ್ಸ್ಬಿಡ್ತು, ಈ ತರದೆಲ್ಲ ಇರ್ತಾರೆ ನನ್ಗೆ ನಿಮ್ ಎಕ್ಸ್ಪೀರಿಯನ್ಸ್ ಇದು ಜಸ್ಟ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಏನು ಹೇಗಿತ್ತು? ಇದೇ ಕರ್ಚೀಫ್ ಅಲ್ಲಿ ಆಟ ಕಣ್ಣಿಡ್ದವ್ ಲೈಕ್ ಮಾಡಿ ಅಂತ ಹೇಳ್ದವ್ನ್ ಕುತ್ಕೆನ ಹಿಂಗೆ ಇಸಕ್ಬಿಟ್ಟು ಸಾಯಿಸ್ಬಿಡ್ಬೇಕು ಅನ್ನಂಗಿತ್ತು. ಭ್ರಮೆ ನಂಬಿದ್ರಾ? ಇಲ್ಲಿಂದ ಒಳ್ಳೆ ಸೇವೆ ಮಾಡಿದ್ರೆ ಹೇಳಿ ಕಂಟಿನ್ಯೂ ಮಾಡಿ ಪ್ಲೀಸ್, ಕಂಟಿನ್ಯೂ. ಏನಿಲ್ಲ, ಅದು ವಾರ್ಮ್ ಅಪ್ ಮಾಡ್ತಿದ್ದೆ ನಾನು.
ಹಾ ತೇಜು ಬ್ರೋ. ಬ್ರೋ ನೀವು ಆಟ ಆಡ್ಸಿದ್ ಫಸ್ಟ್ ರೌಂಡ್ ಹಾ ಹೇಳಿ. ಫಸ್ಟ್ ರೌಂಡ್ ಅಲ್ಲೇ ನಂಗೆ ಫೀಲ್ ಇತ್ತು ಬ್ರೋ, 6th ಸೆನ್ಸ್ ಹೊಡಿತಾ ಇತ್ತು ಬ್ರೋ, ಹಿಂಗೇನಾರು ಮಾಡಿಸ್ತಾ ಇರ್ಬೋದು ಅಂತ. ಓಕೆ ವಿಡಿಯೋ ಚೆಕ್ ಮಾಡಿ ಸೂಪರ್ ಸರ್ ಬ್ರೋ. ಚೆಕ್ ಮಾಡಿ ಗೊತ್ತಾಗುತ್ತೆ. ಏನ್ ಅದೇ ಹೇಗಿತ್ತು ಬ್ರೋ? ನಮ್ಗೆ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ನಾನ್ ಯಾವ ತರ ಐಕಿ ಓಡಿಸಿದೆ ಅಂದ್ರೆ ಇವರೆಲ್ಲ ಹಿಂಗ್ ಬೊಕ್ಕ ಬರ್ತಾರೆ, ಇವ್ರು ಟಚ್ ಆಗ್ಬಿಡ್ತಿದ್ ನಾನು ಟಚ್ ಆಗಲ್ಲ ಅಂತ ನಾನು ಆ ತರ ಹಿಡಿ ಓಡಿಸಿದೆ. ನೋಡಿದ್ರೆ ಈ ತರ ಆಗೈತೆ. ನಿತ್ಯ ಅವ್ರೆ ಹೇಗಿತ್ತು? ಹಿಂಗ ಇದು ನನ್ನ ರಿಯಾಕ್ಷನ್. ತಮಿಳ್ ಬಟ್ಟೆ ಹಾಕೊಂಡ್ ಕೂತವ್ರೆ, ಆದ್ರೆ ಮಾಡಿ ಕೂಡಿರ ಟೋಟಲಿ ಬಕ್ರಾ ಬಕ್ರಾ ಬಕ್ರಾ. ಸೂಪರ್, ಥ್ಯಾಂಕ್ ಯು, ವೆಲ್ ಪ್ಲೇಡ್. ತೇಜು ಬ್ರೋ ವೆಲ್ ಪ್ಲೇಡ್ ಬ್ರೋ. ಶರತ್ ಬ್ರೋ ವೆಲ್ ಪ್ಲೇಡ್. ವೆಲ್ ಪ್ರಾಂಕ್ಡ್ ಬ್ರೋ. ವೆಲ್ ಪ್ರಾಂಕ್ಡ್, ಸೂಪರ್, ಥ್ಯಾಂಕ್ ಯು. ವೆಲ್ ಪ್ರಾಂಕ್ಡ್ ಅಂಡ್ ವೆಲ್ ಪ್ಲೇಡ್, ಥ್ಯಾಂಕ್ ಯು ಗೈಸ್. ಸೊ ವಿಡಿಯೋ ಏನು ಮಾಡೋದು ಮರ್ತೋಗಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಪ್ರ್ಯಾಂಕ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನಂತೂ ಪ್ರ್ಯಾಂಕ್ ವಿಡಿಯೋಸ್ ಈಗ ಮಾಡ್ತಾ ಇರ್ತೀನಿ. ಸೊ ಇದೊಂದು ಇದೊಂದು ಅವರಿಗೆ ಎಕ್ಸಾಂಪಲ್ ಆಗಿ ಕೊಡ್ತಿರೋದು, ನಾನು ಇನ್ಸ್ಪಿರೇಷನ್ ಸ್ಫೂರ್ತಿ ಕೊಡ್ತಿರೋದು. ಯಾಕಂದರೆ ಈಗ ನಾನು ಅವ್ರು 4 ಜನಕ್ಕೆ ಮಾಡಿದ್ದೀನಿ ಅಂದರೆ ಅಲ್ಲಿರೋ ಒಬ್ಬರು ಇನ್ನೂ 4 ಜನಕ್ಕೆ ಮಾಡಬೇಕು. ಈ ಥರ ಒಂದು ಪ್ರ್ಯಾಂಕ್ ಮಾಡಬೇಕು ಗೈಸ್. ಸೊ ನೆಕ್ಸ್ಟ್ ವಿಡಿಯೋ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್.